ಜಾನುವಾರು ರಕ್ಷಣೆಗೆ ಸುವೇಂದು ಸರ್ಕಾರದ ಹೊಸ ಆದೇಶ. ಪ್ರಾಣಿ ಬಲಿ ಹಿಂದೂಗಳು ಮಾಡಿದರೆ ಮೂಢನಂಬಿಕೆ, ಮುಸ್ಲಿಮರು ಮಾಡಿದರೆ ಧಾರ್ಮಿಕ ಸ್ವಾತಂತ್ರ್ಯ. ಕಮ್ಯುನಿಸ್ಟರ ಡಬಲ್ ಸ್ಟ್ಯಾಂಡರ್ಡ್ ಬಯಲು. ಹಿಂದೂಗಳು ತಮ್ಮ ಧಾರ್ಮಿಕ ನಂಬಿಕೆಯ ಅಂಗವಾಗಿ ಪ್ರಾಣಿ ಬಲಿ ಕೊಡೋದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯ. ಆದರೆ ಈ ಸಂಪ್ರದಾಯವನ್ನು ಮೂಢನಂಬಿಕೆಯ ಹೆಸರಲ್ಲಿ ದೇಶದ ಪ್ರಗತಿಪರರು ವಿರೋಧಿಸುವುದನ್ನು ನೀವು ಕೇಳೇ ಇರ್ತೀರಿ. ಪ್ರಾಣಿ ದಯಾ ಸಂಘದ ಹೆಸರಿನಲ್ಲಿ ಇಂತಹ ಆಚರಣೆಗಳನ್ನು ವಿರೋಧಿಸಲು ಅವರು ಯಾವ ಮಟ್ಟಕ್ಕಾದರೂ ಹೋಗ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾದ ವಿದ್ಯಮಾನ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಸುವೇಂದು ಅಧಿಕಾರಿ ಸರ್ಕಾರ ಅಲ್ಲಿ ಗೋ ಸಂರಕ್ಷಣೆಗಾಗಿರುವ ಕಾನೂನನ್ನು ಪ್ರಭಾವಶಾಲಿಯಾಗಿ ಬಳಸಿಕೊಳ್ಳಲು ಹೊಸ ಆದೇಶವೊಂದನ್ನು ಹೊರಡಿಸಿದೆ. ಆದರೆ ಇದಕ್ಕೆ ಅಲ್ಲಿನ ಕಮ್ಯುನಿಸ್ಟರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ಆದೇಶ ವಿರೋಧಿಸಿ ಅವರು ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಸುವೇಂದು ಅಧಿಕಾರಿ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರ 2 ದಿನಗಳ ಹಿಂದಷ್ಟೇ ಒಂದು ಆದೇಶವನ್ನು ಹೊರಡಿಸಿತು. ಅದು ಜಾನುವಾರು ಹತ್ಯೆ ನಿಯಂತ್ರಣ ಪ್ರಮಾಣೀಕರಣ ಆದೇಶ. ಯಾವುದೇ ಜಾನುವಾರನ್ನು ಆಹಾರಕ್ಕಾಗಿ ಕೊಲ್ಲುವ ಮೊದಲಿಗೆ ಒಂದು ಪ್ರಮಾಣಪತ್ರ ಅಗತ್ಯ. ಬೇಕಾಬಿಟ್ಟಿ ಸಿಕ್ಕ ಜಾನುವಾರುಗಳನ್ನು ಕಸಾಯಿಖಾನೆಗೆ ಕೊಂಡೊಯ್ಯುವಂತಿಲ್ಲ. ಈ ಆದೇಶ ಬಂದ ಕೂಡಲೇ ಅಲ್ಲಿನ ಸಿಪಿಐ ಎಂಎಲ್ ಅಂದರೆ ಸಿಪಿಐ ಮಾವೋಯಿಸ್ಟ್ ಲೆನಿನಿಸ್ಟ್ ಪಕ್ಷ ಕೋರ್ಟ್ ಮೊರೆ ಹೋಗಿದೆ. ಅವರ ವಾದ ಏನು ಗೊತ್ತಾ? ಸರ್ಕಾರ ಜಾನುವಾರುಗಳ ಹತ್ಯೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ತರುತ್ತಿರುವುದು ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಯಂತೆ. ಮುಸ್ಲಿಮರು ತಮ್ಮ ಧಾರ್ಮಿಕ ಹಬ್ಬಗಳ ಸಂದರ್ಭದಲ್ಲಿ ಪ್ರಾಣಿ ಬಲಿ ನೀಡುವುದು ಅವರ ಹಕ್ಕು. ಅದಕ್ಕೆ ಸರ್ಕಾರ ಅಡ್ಡಿಪಡಿಸಬಾರದು ಎಂದು ಕಮ್ಯುನಿಸ್ಟರು ಕೋರ್ಟಿನಲ್ಲಿ ವಾದಿಸುತ್ತಿದ್ದಾರೆ. ಏನಿದು ಜಾನುವಾರು ರಕ್ಷಣಾ ಕಾಯ್ದೆ? ಪಶ್ಚಿಮ ಬಂಗಾಳದ ಜಾನುವಾರು ಹತ್ಯೆ ನಿಯಂತ್ರಣ ಕಾಯ್ದೆ ವೆಸ್ಟ್ ಬೆಂಗಾಲ್ ಆನಿಮಲ್ ಸ್ಲಾಟರ್ ಕಂಟ್ರೋಲ್ ಆಕ್ಟ್ ಅನ್ನು ಮುಖ್ಯವಾಗಿ ದೇಶದ ಆರ್ಥಿಕತೆಗೆ ಮತ್ತು ರೈತರಿಗೆ ಆಧಾರವಾಗಿರುವ ಜಾನುವಾರುಗಳ ರಕ್ಷಣೆಗಾಗಿ ತರಲಾಗಿದೆ. ಅದರಲ್ಲೂ ವಿಶೇಷವಾಗಿ ಹಾಲು ಕೊಡುವ ಪ್ರಾಣಿಗಳಾದ ಹಸುಗಳು, ಆಕಳುಗಳು, ಎಮ್ಮೆಗಳು ಹಾಗೂ ವ್ಯವಸಾಯಕ್ಕೆ ಬಳಕೆಯಾಗುವ ಹೋರಿ ಮತ್ತು ಎತ್ತುಗಳ ರಕ್ಷಣೆ ಇದರ ಮುಖ್ಯ ಉದ್ದೇಶವಾಗಿದೆ. ಹತ್ಯೆಗೆ ಮುನ್ನ ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯ. ಪಶುವೈದ್ಯರು ಮತ್ತು ಮುನ್ಸಿಪಲ್ ಅಧಿಕಾರಿಯಿಂದ ಪ್ರಮಾಣಪತ್ರ. ಹಾಲು ಕೊಡುವ ಸ್ಥಿತಿಯಲ್ಲಿಲ್ಲದ ಜಾನುವಾರುಗಳಿಗಷ್ಟೇ ಪ್ರಮಾಣಪತ್ರ. ವ್ಯವಸಾಯಕ್ಕೆ ಬೇಕಾದ ದೈಹಿಕ ಸಾಮರ್ಥ್ಯ ಇದ್ದರೆ ಸರ್ಟಿಫಿಕೇಟ್ ಇಲ್ಲ. ಈ ಕಾನೂನಿನ ಪ್ರಕಾರ ಇಂತಹ ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡುವ ಮುನ್ನ ಪಶುವೈದ್ಯರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅದು ಹತ್ಯೆಗೆ ಯೋಗ್ಯವಾಗಿದೆ, ಅಂದರೆ ಅದು ಹಾಲು ಕೊಡುವ ಸ್ಥಿತಿಯಲ್ಲಿಲ್ಲ ಅಥವಾ ವ್ಯವಸಾಯಕ್ಕೆ ಯೋಗ್ಯವಿಲ್ಲ ಎಂಬ ಪ್ರಮಾಣಪತ್ರ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆಯುವುದು ಕಡ್ಡಾಯ. ಪ್ರಾಣಿಗಳ ಉಳಿವು, ಹಾಲಿನ ಉತ್ಪಾದನೆ ಮತ್ತು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಈ ನಿಯಮ ಅತ್ಯಂತ ಮುಖ್ಯವಾಗಿದೆ. ಕಮ್ಯುನಿಸ್ಟರ ದ್ವಂದ್ವ ನೀತಿ. ಇಲ್ಲೇ ಇರೋದು ನೋಡಿ ಕಮ್ಯುನಿಸ್ಟರ ಅಸಲಿ ನಾಟಕ. ರೈತರ ಹಿತ ಕಾಯುವ, ಹಾಲು ಕೊಡುವ ಹಸು ಎಮ್ಮೆಗಳನ್ನು ರಕ್ಷಿಸುವ ಈ ವೈಜ್ಞಾನಿಕ ಕಾನೂನನ್ನೇ ಕಮ್ಯುನಿಸ್ಟರು ವಿರೋಧಿಸುತ್ತಿದ್ದಾರೆ. ಇದೇ ಕಮ್ಯುನಿಸ್ಟರು, ಇದೇ ಪ್ರಗತಿಪರರು ಹಿಂದೂಗಳ ಧಾರ್ಮಿಕ ಆಚರಣೆಗಳ ವಿಷಯಕ್ಕೆ ಬಂದರೆ ಹೇಗೆ ವರ್ತಿಸುತ್ತಾರೆ? ಈ ಕಮ್ಯುನಿಸ್ಟರು ಪ್ರಾಣಿ ದಯಾ ಸಂಘಗಳ ಮುಖವಾಡ ಹಾಕಿಕೊಂಡು ಓಡಿ ಬರುತ್ತಾರೆ. ಪ್ರಾಣಿ ಬಲಿ ಎನ್ನುವುದು ಅಸಭ್ಯ ಮತ್ತು ಕ್ರೂರ ಮೂಢನಂಬಿಕೆ. ಇದನ್ನು ಕಾನೂನುಬದ್ಧವಾಗಿ ತಕ್ಷಣ ನಿಷೇಧಿಸಬೇಕು ಎಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಹಾಕುತ್ತಾರೆ. ಹಿಂದೂಗಳ ಆಚರಣೆಗಳನ್ನು ಕೇವಲ ಮೂಢನಂಬಿಕೆ ಎಂದು ಜರಿಯುವ ಇವರಿಗೆ ಹಾಲು ಕೊಡುವ ಮೂಕ ಪ್ರಾಣಿಗಳ ರಕ್ಷಣೆಗಾಗಿರುವ ಸರ್ಕಾರದ ಕಾನೂನು ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತಿರುವಂತೆ ಕಾಣುತ್ತದೆಯೇ? ಭಾರತದ ಕಮ್ಯುನಿಸ್ಟರ, ಪ್ರಗತಿಪರರ, ಸೆಕ್ಯುಲರ್ಗಳ ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಬೇಕಿದೆ.